ಇವಾಗ 10,000 ರೂಪಾಯಿ ಆಗೈತೆ ಕಣಕ್ಕ ಗ್ರಾಮು. ಅಬ್ಬಬ್ಬಬ್ಬ, ಬೇರೆಯವ್ರ ಕೈಲೆಲ್ಲ ಇಷ್ಟೊಂದು ಮಾಡಿಸ್ಕೊಳಕ್ಕಾಗ್ತೈತಾ ಹೇಳಿ? 10,000 ರೂಪಾಯಿ ಅಂದ್ರೆ ಏನು ಕಡಿಮೆ ಆಗ್ತೈತಾ ಗ್ರಾಮು? ಅಬ್ಬಬ್ಬಬ್ಬ, ಒಂದು ಗ್ರಾಮ್ಗೆ ಏನಿಲ್ಲ ಅಂದ್ರೂ 10,500 ಮೇಕಿಂಗ್ ಚಾರ್ಜ್, ಅದು ಇದು ವೇಸ್ಟೇಜು ಎಲ್ಲ ಸೇರಿ 13,000 ಒಂದು ಗ್ರಾಮು. ಅಂಥದ್ರಾಗೆ ಇದು ಕಾಸಿನ ಸರನಕ್ಕ. ಅಯ್ಯೋ, 80 ಗ್ರಾಮ್ ಐತೆ. ಇವತ್ತು ಏನಿಲ್ಲ ಅಂದ್ರೂ 8.5 ಇಂದ 9 ಲಕ್ಷ ರೂಪಾಯಿ ಸರ ಮಾತ್ರ. ಹೌದಾ? ಯಪ್ಪ ಯಪ್ಪ ಯಪ್ಪ, ನಾವಂತೂ ಅಷ್ಟೊಂದೆಲ್ಲ ಅನ್ಕೊಳಕ್ಕೂ ಆಗಲ್ಲ ಬಿಡು. ಅಯ್ಯಪ್ಪ, ಅಷ್ಟೊಂದ್ರದ್ದೆಲ್ಲ ತಗತೀನಿ ಮಾಡ್ತೀನಿ ಅಂತ ನನಗಂತೂ ಎಂದೂ ಅನ್ಸಲ್ಲ. ನನಗಂತೂ ಏನಕ್ಕೆ ಇಷ್ಟೊಂದ್ರದ್ದೆಲ್ಲನೂ ಕಾಸು ತಾನೇ ಎಲ್ಲಿಂದ ಬರಬೇಕು, ಬೇಕು ಅಂತ ಅನ್ಸಿದ್ರು ಕಾಸು ಬೇಕು ತಾನೆ. ಕಾಸೇ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಎಲ್ಲಿಂದ ಮಾಡೋಕ್ಕಾಗ್ತೈತೆ ಹೇಳಿ? ಕಾಸಿಲ್ಲ ಅಂತಂದರೆ ತಗೊಬಂದು. ಆದರೂ ಬಿಡಮ್ಮ, ಹೆಂಗೋ ನಿಮಗೂ ಅದೃಷ್ಟ ಕುಲಾಯಿಸ್ತು. ಕೆಳಗಡಿಕೆ ಬಿದ್ದುಬಿಟ್ಟಿದ್ಯಾ ಅಂತ ಅಂದ್ಕೊಂಡಿದ್ದೆ. ಆದರೆ ಹೆಂಗೋ ಚೆನ್ನಾಗಿ ಹೆಂಗೋ ಇದಾಗಿದೆಯಾ ಬಿಡು. ಇವ್ರು ಬಂದವಳು ಚೆನ್ನಾಗಿ ಉರಿಸ್ಬೇಕು. ಅಕ್ಕ, ಈ ಕಾಂಜಿ ಪಿಂಜಿ ಅವರು ಇವರೆಲ್ಲನೂ ಇಂಥ ಒಳ್ಳೆ ಒಡವೆನ, ಇಂಥ ಒಳ್ಳೆ ಸರನ ತಗೊಳಕ್ಕೆ ಸಾಧ್ಯನೇ ಇಲ್ಲಕ್ಕ. ನಮ್ಮ ಇಡೀ ಊರಾಗೆ ನನ್ನ ಹತ್ರ ಬಿಟ್ಟರೆ ಇನ್ನು ಯಾರ ಹತ್ರನೂ ಇಂಥ ಕಾಸಿನ ಸರ ಇರೋದು ನಾನು ನೋಡೇ ಇಲ್ಲ. ನಾನು ಸುಮಾರು ವರ್ಷದಿಂದ ಇದ್ದೀನಲ್ಲಕ್ಕ, ಇಂಥ ಕಾಸಿನ ಸರನಂತೂ ನೋಡೇ ಇಲ್ಲ ಬಿಡಕ್ಕ ನಾನಂತೂ. ಇವಳೇನು ನಮ್ಮ ಅಕ್ಕವ್ರ ಮನೆ ಮುಂದೆ ನಿಂತ್ಕೊಂಡು ಬಲ್ ಬಿಲ್ಡಪ್ ಕೊಡ್ತಾವಳಲ್ಲ, ನಾವು ನೋಡಲಿ ಅಂತಲೇ ಬಿಲ್ಡಪ್ ಕೊಡ್ತಾವಳೆ ಅಂತ ಅನ್ನಿಸ್ತೈತೆ. ನೋಡಿದ್ರೆ ಗೊತ್ತಾಗ್ತಿಲ್ವಾ ಎಷ್ಟು ಬಿಲ್ಡಪ್ ಕೊಡ್ತಾವಳೆ ಅಂತ? ನಾನು ನೋಡಲಿ ಅಂತಾನೆ ಕಿತ್ತೋದವಳು. ಕಂಡವ್ರು ಅಡವಿಗಳು ಹಾಕ್ಕೊಂಡು ಎಷ್ಟು ಮೆರಿತಾವಳೆ ನೋಡು. ಇನ್ನೇನಾರ ಇವಳ್ದೇನೇನಾದ್ರು ಆಗ್ಬಿಟ್ಟಿದ್ರೆ ಅಷ್ಟೇ ಕತೆ, ಮುಗ್ದೋಗ್ಬಿಟ್ಟಿರೋದು. ಏನು ದೌಲತ್ ಮಾಡ್ತಾಳೆ. ಅಯ್ಯೋ, ಯಾರು ತಗೊಳಕೈತದ ಹೇಳಮ್ಮಿ? ಒಂದೊಂದು ಸಾರ 7-8 ಲಕ್ಷ ರೂಪಾಯಿ ಅಂದರೆ ಅಷ್ಟು ದುಡ್ಡಿದ್ರೆ ಸಿಂಪಲಾಗಿ ಮನೆಯೇ ಕಟ್ಕೋಬೋದಲ್ವ ಅಂತ ಹೇಳ್ಬಿಟ್ಟು ಈ ಕಾಸಿನ ಸರಕ್ಕೆಲ್ಲ ದುಡ್ಡು ಯಾಕೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹಾಕೋದೇ ಇಲ್ಲ. ಕಳ್ರು ನೋಡ್ಬಿಟ್ಟು ಕಿತ್ಕೊಂಡು ಹೋದರು ಹುಷಾರಾಗಿರು. ಇಷ್ಟೆಲ್ಲ ಹಾಕೊಂಡು ಓಡಾಡಕ್ಕೆ ಹೋಗ್ಬೇಡ. ದಸರಾ ಅಂತ ಹಾಕೊಂಡು ಓಡಾಡ್ತಾ ಇದೆಯೇನು? ಹ್ಞೂ ಕಣಕ್ಕ, ನಮ್ಮಮ್ಮ ಸುಮ್ಮನೆ ಬಿಡಲ್ಲ. ಅಯ್ಯೋ, ದಸರಾ ಅಲ್ವಾ, ಅಕ್ಕ ಮಗಳೇ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕಿರ್ತದೆ. ಅಕ್ಕ, ನೀನು ಹಾಕಬೇಕು, ನಿನ್ನ ಮನೆ ಮಹಾಲಕ್ಷ್ಮಿ ಇದ್ದಂಗೆ ನೀನು ಹಾಕೊಂಡ್ಲೇಬೇಕು. ಎಷ್ಟು ಜನದ ಮನೆ ಐತದೆ ಹೇಳಿ ಇಷ್ಟು ಒಡವೆ? ನಮ್ಮ ಮನೆಗೆ ಐತಿ ಅಂದರೆ ನಮ್ಗೆ ಅದು ನಮ್ಮ ಅದೃಷ್ಟ. ನೀನು ಅಕ್ಕ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ತಾನೆ ಇರ್ತದೆ ನಮ್ಮಮ್ಮ, ಬಿಡೋದೇ ಇಲ್ಲ. ಕಂಡೋರ್ ಒಡವೆ ಸಿಕ್ಬಿಟ್ರೆ ನಾನು ಹಾಕ್ಕೊಂಡು ಹಬ್ಬಕ್ಕೂ ಮೆರಿತೀನಿ. ನಮ್ಗೆ ಯಾಕೆ ಕಂಡೋರ್ ಒಡವೆನೇ ಇಲ್ವಲ್ಲ ಮೆರೆಯೋಕ್ಕೆ? ಇವಳು ನನ್ನ ಫ್ರೆಂಡ್ ಒಡವೆನೇ ಹಾಕೊಂಡು ಮೆರೀತಿರೋದಲ್ವಾ? ಲೇ, ನೀನು ಮರ್ಯಾದೆಗೆ ಕಳಿಲಿಲ್ಲ ಅಂದರೆ ಕೇಳಿ, ಮಾಡ್ತೀನಿ ಹಿಂಗೆ ಸರಿಯಾಗಿ. ನನ್ನ ಹತ್ರ ಬಂದ್ಬಿಟ್ಟು ನನ್ನ ಮುಂದೆನೇ ಸ್ಕೋಪ್ ತಗೊಂಡು ನನ್ನ ಹತ್ರನೇ ಆಟ ಆಡ್ತಿದ್ಯಲ್ವಾ? ನಿನಗೆ ಮಾಡ್ತೀನಿ ಬಂದು. ಆ ನಿಮ್ಮಿನಕ ಇಷ್ಟೊತ್ತು ಇಲ್ಲೇ ನೋಡ್ಕೊಂಡು ನನ್ನ ಒಡವೆನೇ ನೋಡ್ಕೊಂಡು ನಿಂತಿದ್ಲು. ಮಿಕ 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 ಅಂತ ಹೇಳ್ಬಿಟ್ಟು ನೋಡಲಿ ಅಂತಲೇ ನಾನು ಜೋರಾಗಿ ಮಾತಾಡಿದ್ದು. ನೋಡಿ ಹುಡ್ಕೊಂಡು ಹೇಳು, ಅವ್ರ ಅಕ್ಕ ಈಗ ಊರಿಗೇನೇ ಅಧ್ಯಕ್ಷೆ ಆಗೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಭಾಳ ದಿಮಾಕ್ ಮಾಡ್ತಿದ್ಲು. ಅಕ್ಕ ಅಧ್ಯಕ್ಷೆ ಆದ್ರೇನಂತೆ, ಏನಾದ್ರೇನಂತೆ, ಸಿ ಎಮ್ ಆದ್ರೇನಂತೆ. ನಮ್ಮಷ್ಟು ಇರ್ಬೇಕಲ್ಲಕ್ಕ ಹಾಕ್ಕೊಳ್ಳೋಕ್ಕೆ. ಅಯ್ಯೋ ಬಿಡಮ್ಮಿ, ಎಲ್ರಿಗೂ ಅದೃಷ್ಟ ಇರೋಕ್ಕಿಲ್ಲ. ಯಾರೋ ಒಬ್ಬೊಬ್ರಿಗೂ ಅದೇನೋ ಒಂಥರಲ್ಲ ಅದೃಷ್ಟ ಇರೋರು ಹಾಕತ್ತಾರೆ. ನಮ್ಮಂಥವ್ರಿಗೂ ಅದೃಷ್ಟ ಇಲ್ಲ, ಹಾಕ್ಕೊಳ್ಳೋಕ್ಕಿಲ್ಲ. ಅಯ್ಯೋ, ನಾನು ನಿನ್ನೆ ಹುಡಿಕೊಂಡು ಬರ್ತಾ ಇದ್ದೆ, ನೀನೇ ದಾರಿನಾಗ ಸಿಕ್ಬಿಟ್ಟಲ್ಲ. ನನ್ನ ಹುಡಿಕೊಂಡು ಬರ್ತಾ ಇದ್ದ? ಹೌದಾ? ನಾನಿಲ್ಲೇ ಶಾಂಪು ತಗೊಳ್ಳೋಣ ಅಂತ ಅಂಗಡಿ ಹತ್ರ ಹೋಗ್ತಾ ಇದ್ದೆ. ಏನು ವಿಷಯ? ಅವಳಲ್ಲಮ್ಮ, ನಿನ್ನ ಸೌತಿ ಅವಳು. ಅಯ್ಯಯ್ಯೋ, ನಿಂದೇನೇನ ಇರೋದು ಕಾಸಿನ ಸರ? ಅದೆಲ್ಲ ನಿಂದೇನೇನಾ? ಹಾಂ, ನಂದೆ. ಯಾಕೆ? ಕಾಸಿನ ಸರ ಎಲ್ಲ ಹಾಕ್ಕೊಂಡು ಏನು ಹುಸಿ ಆಡ್ತಾವಳೆ ಅಂತ ಅನ್ಕೊಂಡ. ಕಾಸಿನ ಸರ ಬೈತಲೆ ಬೊಟ್ಟು ಎಲ್ಲ ಹಾಕ್ಕೊಂಡು ಎಲ್ಲರ ಮುಂದೆನೂ ಏನು ಪೋಸ್ ಕೊಡ್ತಾವಳು ಗೊತ್ತಾ? ನೋಡ್ಬೇಕು ನೀನು ಅವಳು ಕೊಡೋ ದೌಲತ್ತು, ಅವಳು ಪೋಸ್ನ ಏನು ಅಳ್ಳಾಡ್ತಾವಳು ಕಣಮ್ಮ ಹಾಕ್ಕೊಂಡು. ನನಗಂತೂ ಹಂಗೇನೇ ಹೊಟ್ಟೆ ಉರಿತಿತ್ತು. ಅಲ್ಲ, ನಿಂದು ಒಡವೆ ಎಲ್ಲ ಹಾಕೊಂಡಂಗೆ ಅಳ್ಳಾಡ್ತಾವಳಲ್ಲ, ಯಾರನ್ನ ಕಿತ್ಕೊಂಡು ಹೋದ್ರೆ ನಿಮ್ಮ ಅಪ್ಪ ಕೊಡ್ಸಿರೋದು ಅಷ್ಟು ಒಡವೆನೂ ಹೊರಟೋಗಲ್ವ ಹೇಳು? ಅಯ್ಯೋ, ಹೌದಾ? ನಾನು ನೋಡಲೇ ಇಲ್ವಲ್ಲ. ನಮ್ಮ ಅತ್ತೆಗೆ ಕೊಟ್ಟಿದ್ದೆ ಎತ್ತಿಟ್ಕೊಳತ್ತೆ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಇವಳು ಹಾಕ್ಕೊಂಡು ಅಳ್ಳಾಡ್ತಾವಳ? ಅದು ಇವತ್ತೇನು ಫಂಕ್ಷನ್ ಇಲ್ಲ, ಏನೂ ಇಲ್ಲ, ಇವಳು ಯಾಕೆ ಹಾಕ್ಕೊಂಡು ಅಳ್ಳಾಡ್ತಾವಳೆ? ನನಗೇನು ಗೊತ್ತು. ಹಿಂಗೆ ನೀನು ಲೂಸ್ ಬಿಟ್ಟರೆ ಇನ್ನು ಅಮ್ಮ ಮಗಳು ಸೇರ್ಕೊಂಡು ಎಲ್ಲ ಸರ ಒಡವೆ ಎಲ್ಲ ಮಾರಾಕ್ಬಿಟ್ಟು ಮಜಾ ಮಾಡ್ತಾರೆ. ನಿನಗೇನು ಬುದ್ಧಿ ಇಲ್ವಾ? ಬಾ, ಕರ್ಕೊಂಡು ಹೋಗ್ತೀನಿ. ಹೆಂಗೆ ಒಡವೆ ಹಾಕ್ಕೊಂಡು ಎಲ್ಲರ ತಗೂ 80 ಗ್ರಾಮ್ ಐತೆ 80 ಗ್ರಾಮ್ ಐತೆ ಅಂತ ಬೀದಿನಾಗ ನಿಂತ್ಕೊಂಡು ಹೇಳ್ಕೊಬತ್ತಾಳೆ ನೋಡೆ. ಈಗಲೇ ಹೇಳ್ತಿದ್ದೀನಿ, ಇವತ್ತಲ್ಲ ನಾಳೆ ನಿಮ್ಮ ಮನೆ ಕಾಯ್ತಾನ ಆಗಲಿಲ್ಲ, ಆ ಸರನ ಯಾರನ್ನ ಕದ್ಕೊಂಡು ಹೋಗಲಿಲ್ಲ ಅಂದರೆ ಕೇಳು. ಎಲ್ಲರೂ ಇದ್ರೂ ತೋರಿಸ್ಕೊಳಕ್ಕಿಲ್ಲ, ಬಚ್ಚಿಟ್ಕೊಂಡು ಜೀವನ ಮಾಡ್ತಾರೆ. ಅಂಥದ್ರಾಗೆ ಅವಳೆಲ್ಲ ಬಡ್ಡಿ ಒಡವೆನ ಹಾಕೊಂಡು ನಮ್ಮ ಮನೆಗೆ 80 ಗ್ರಾಮ್ ಐತೆ, ಊರಾಗೆ ಇಲ್ಲ ಇಂಥ ಒಡವೆ ಅಂತ ಹಾಕ್ಕೊಂಡು ಫೋಸ್ ಕೊಡ್ತಾವಳೆ ನೋಡು. ಇದೇ ಒಳ್ಳೆ ಚಾನ್ಸು. ನಾನು ಹೇಳ್ದಂಗೆ ಕೇಳಿದ್ರೆ ಉದ್ಧಾರ ಆಗೋದು ನೀನು. ಈಗ ಬಾ ನನ್ನ ಜೊತೆ. ಅವಳೆಲ್ಲ ನಿಂತಿರ್ತಾರಲ್ಲಿ ಬಿಲ್ಡಪ್ ತಗೋತಾವಳಲ್ಲ ಅವ್ರ ಹತ್ರ, ಅವ್ರ ಮುಂದೆನೇ ಹೋಗ್ಬಿಟ್ಟು ನನ್ನ ನೋಡ್ವೇನೆ ಯಾಕೆ ಹಾಕೊಂಡಿದ್ಯಾ, ಬಿಚ್ಕೊಡೆ ಅಂತ ಹೇಳ್ಬಿಟ್ಟು ಬಿಚ್ಚಿಸ್ಕ. ಆವಾಗ ಅವಳಿಗೆ ಬುದ್ಧಿ ಬರ್ತೈತೆ. ಅಯ್ಯೋ, ಮನಕ್ಕೆ ಬರ್ತಾಳಲ್ಲ ಅವಾಗ ಬಿಚ್ಚಿಸ್ಕೊಂತೀನಿರು. ಸುಮ್ಮನೆ ಯಾಕೆ ಈಗ ಎಲ್ಲರ ಮುಂದೆ? ಅಯ್ಯೋ, ಸುಮ್ಮನೆ ಯಾಕೆ ಅಂತ ಕುಂತ್ಕೊಂಡ್ರೆ ಆಗ್ತೈತಾ? ಹಾಗೆಲ್ಲ ಆಗಲ್ಲ.
ನೋಡು, ಈಗ ಬಂದು ಬಿಡಿಸ್ಕೋಬೇಕು ನೀನು ಅಷ್ಟೇನೆ. ಈಗ ಬಂದು ಬಿಡಿಸ್ಕೊ ಬಾ ಸುಮ್ಮನೆ. ಓ ಆಮೇಲೆ ಆಮೇಲೆ ಅಂತ ನೀನು ಕುಂತ್ಕೊಳ್ಳೋಕ್ಕೆ ಹೋಗ್ಬೇಡ. ಅವಳು ಎಲ್ಲರಿಗೂ ಹೇಳ್ಬಿಟ್ಟು ನಿಜವಾಗೂ ಇನ್ನೊಂದು 3 ದಿನಕ್ಕೆ ನೀನು ಒಡವೆ ಕಳ್ತನ ಆಗಲಿಲ್ಲ ಅಂದರೆ ಕೇಳು. ಅಯ್ಯೋ, ನಮ್ಮಪ್ಪ ನನಗೋಸ್ಕರ ಅಂತೇಳ್ಬಿಟ್ಟು ಇಷ್ಟಪಟ್ಟು ಕೊಟ್ಟಿರೋದು ಒಡವೆ, ಹಾಗೆಲ್ಲ ಮಾಡೋಕ್ಕಾಗ್ತೈತಾ ಹೇಳು? ಯಪ್ಪ, ಬೇಡ ಬಿಡ ಬೇಡ, ಇಷ್ಟೊಂದೆಲ್ಲನೂ ಹಿಂಗೆಲ್ಲ ಮಾಡೋಕ್ಕಂತೂ ಆಗಲ್ಲ. ನನ್ನ ಒಡವೆ ನನಗೆ ಬೇಕು. ಆ ಕಿತ್ತೋಗಿರೋಳು ಎಲ್ಲವಳೆ ತೋರಿಸು. ನನಗೇನಂತೆ ಹೋದ್ರೆ ಅವಳು ಮರ್ಯಾದೆ ಹೋಗ್ತೈತೆ. 4 ಬಾರಿಸ್ಬಿಟ್ಟು ಎತ್ಕೊಬಿಟ್ಟು ಬರ್ತೀನಿ. ನಮ್ಮ ಅಪ್ಪನ ಮನೆ ಮುಂದೆ ನಿಂತ್ಕೊಂಡು ಓವರ್ ಬಿಲ್ಡಪ್ ಕೊಡ್ತಾವಳೆ. ನಾನೇ ನೋಡ್ಕೊಂಬಿಟ್ಟು ಬಂದಿದ್ದೀನಿ. ಎಷ್ಟು ಬಿಲ್ಡಪ್ ಕೊಡ್ತಾವಳೆ ಗೊತ್ತೇ? ಅಯ್ಯೋ ಬಾ, ತೋರಿಸ್ತೀನಿ ಬಾ ಎಷ್ಟು ಬಿಲ್ಡಪ್ ಕೊಡ್ತಾವಳೆ ಅಂತ. ಸಂದಕ್ಕೆ ಹೇಳು. ಇನ್ನೇನು ದಸರಾ ಹಬ್ಬದ ತನಕ ಏನು ದಿನ ಒಂದೊಂದು ಒಡವೆ ಹಾಕೊಂಡ್ಬಿಟ್ಟು ಬರ್ತಿದ್ದೀಗಲ್ವಾ? ಇನ್ನು ನಿಮ್ಮ ಅಮ್ಮ ಇನ್ನೂ ಎಷ್ಟು ಜೊತೆ ಕೊಡ್ಸೈತೋ ಏನೋ ನಿನಗೆ. ದಸರಾ ಅಲ್ವಾ ಇವಾಗ? ದಸರಾ ಮುಗಿಯೋ ಗಂಟ ದಿನ ಸಂಜೆ ಹಾಕ್ಕೊಂಡು ಓಡಾಡೋದು. ದಿನ ಸಂಜೆ ಹಾಕ್ಕೊಂಡು ಓಡಾಡಿದ್ರೆ ಅಷ್ಟೇ ಚೆನ್ನಾಗಿರ್ತೈತೆ. ಪೂಜೆ ಮಾಡ್ತೀವಲ್ಲ, ಪೂಜೆ ಮಾಡಿದಾಗ ಹಾಕ್ಕೊಳ್ಳೋದು. ನಾನು ಎಲ್ಲ ಒಡವೆ ಹಾಕ್ಕೊಂಡೇನಾಕ ಪೂಜೆ ಮಾಡೋದು? ಓಹೋ, ಎಲ್ಲ ಒಡವೆ ಹಾಕ್ಕೊಂಡೇನ ಪೂಜೆ ಮಾಡೋದು? ಸೋರೋಯ್ತು. ಹೋಗ್ಲಿ ಬಿಡು, ಇರೋರು ಹೆಂಗೋ ಹಾಕ್ಕಂತೀರಾ? ನೋಡು ಅಲ್ಲೇ ನಿಂತ್ಕೊಂಡವಳೆ. ಹೋಗಿ ಕ್ಯಾಕರ್ಸ್ ಕುಗ್ತು ನೀಟಾಗಿ ಒಡವೆ ಬಿಚ್ಚಿಸ್ಕ. ಇಲ್ಲಾಂದರೆ ಗ್ಯಾರಂಟಿ ಕೇಳ್ತೀನಿ, ನಿಜವಾಗೂ ನೀನು ಒಡವೆ 10 ದಿನಕ್ಕಿರಲ್ಲ. ಯಾವನ ಕಳ್ಳ ಬಾಸ್ಕೊಂಡು ಹೊಂಟೋಯ್ತಾನೆ. ನೋಡು, ಎಷ್ಟೊಂದು ಜನಕ್ಕೆ ತೋರಿಸ್ಕೊಂಡು ನೀನು ಒಡವೆ ಎಲ್ಲ ಹಾಕ್ಕೊಂಡು ಹಳ್ಳಾಡ್ಕೊಂಡು ನಿಂತವಳೆ. ಹೋಗು, ಇದೇ ಒಳ್ಳೆ ಟೈಮು. ಈ ಆಂಟಿಗಳ ಮುಂದೆ ಮರ್ಯಾದೆ ಹೋಗ್ಬೇಕು ಅವಳ್ದು. ಹೋಗಿಸ್ಕ ಹೋಗು. ಏಯ್, ನಿನ್ಗೇನಾದ್ರು ತಲೆಗಿಲೆ ಕೆಟ್ಟೈತೇನೆ? ನನ್ನ ಒಡವೆ ಹಾಕ್ಕೊಂಡು ಯಾಕೆ ಊರು ತುಂಬ ಓಡಾಡ್ತಾ ಇದೆಯಲ್ಲ ನೀನು? ಅಯ್ಯೋ, ಮನೆಗೆ ನಡಿ ಮಾತಾಡೋಣ. ಏಯ್, ಏನೇ ನನ್ನ ಒಡವೆ ಹಾಕೊಂಡು ಹಿಂಗೆಲ್ಲ ಓಡಾಡಿ ನಾಳೆ ಏನಾದ್ರು ಕಳ್ತನ ಆದರೆ ನೀನು ತಂದು ಕೊಡ್ತೀಯ, ಇಲ್ಲ ನಿಮ್ಮ ಅಮ್ಮ ತಂದು ಕೊಡ್ತಾರಾ? ನಾನು ಸುಮ್ಮನೆ ನಿಮ್ಮ ಅಮ್ಮಂಗೆ ಎತ್ತಿಟ್ಕಂತ ಒಡವೆ ಕೊಟ್ಟಿರೋದು. ನೀನು ಹಾಕ್ಕೊಂಡು ಅಳ್ಳಾಡು ಅಂತ ಕೊಟ್ಟಿದ್ದೀನ ಒಡವೆನಾ? ಹಾಂ, ಬಿಚ್ಚು ಒಡವೆ ಬಿಚ್ಚೆ. ಅಯ್ಯೋ, ಮನೆ ಹತ್ರ ಬರ್ತೀನಲ್ಲ, ನಡಿ ಮನೆ ಹತ್ರ ಬಂದು ಬಿಚ್ಚನ. ಏನು ಬೇಕಿಲ್ಲ, ಬಿಚ್ಕೊಡು. ಅಯ್ಯೋ, ಇವಳು ಒಡವೆ ಅಲ್ವಾ ಇದು? ಏನು ನಮ್ಮ ಮನೆ ಹತ್ರ ಬಂದು ಕೊಡ್ತೀನಿ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ದಾರಿನಾಗೆಲ್ಲ ಏನು ಬಿಚ್ಚೋದು? ನನ್ನ ಒಡವೆ ನಾನು ಬೀದಿನಾಗ ಬೇಕಾದ್ರೂ ಬಿಚ್ಚಿಸ್ಕೊಂತೀನಿ, ಮನೆನಾಗ ಬೇಕಾದ್ರೂ ಬಿಚ್ಚಿಸ್ಕೊಂತೀನಿ. ಈಗ ಹಾಕ್ಕೊಂಡೆಲ್ಲ ಅಳ್ಳಾಡು ಅಂತ ಹೇಳಿದ್ನ ನಾನು? ಇಲ್ಲ ನನ್ನನ್ನು ಕೇಳ್ಬಿಟ್ಟು ಏನಾದರೂ ಒಡವೆ ಹಾಕ್ಕೊಂಡಿದ್ಯಾ ನೀನು? ಹಾಂ, ಒಂದು ಮಾತು ನನ್ನನ್ನು ಕೇಳಿಲ್ಲ, ನನ್ನ ಒಡವೆ ಹಾಕ್ಕೊಂಡು ಓಡಾಡ್ತಾ ಇದೀಯ ಅಂದರೆ ನೀನು ಎಂತೋಳು ಇರಬೇಡ ಹೇಳಿ ನೀನು. ಬಿಚ್ಚೆ, ಮರ್ಯಾದಿನಾಗ ಬಿಚ್ಚೆ. ನಮ್ಮನೆ ಮುಂದೆ ಬಂದು ನನಗೇ ಬಿಲ್ಡಪ್ ಕೊಟ್ಟು ಆಟ ಆಡಿಸ್ತೀಯ, ನನ್ನೇನೆ ಹೊಟ್ಟೆ ಉರಿಸ್ತೀಯಾ? ಈಗ ಹೆಂಗೋಯ್ತೇಳಿ ನಿನ್ನ ಮರ್ಯಾದೆ? ಹೋಗ್ಬೇಕು ಕಣ್ಲೆ, ಹೋಗ್ಬೇಕು ಅಂತ ತಾನೆ ಇಷ್ಟೆಲ್ಲ ಮಾಡೋಳನ್ನ ಕರ್ಕೊಂಬಿಟ್ಟು ಬಂದಿದ್ದು? ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ಬಿಚ್ತೀಯ ಇಲ್ಲ ಅಂದ್ರೆ ನಾನೇ ಕಿತ್ಕೋಬೇಕಾ ಹೇಳು? ಇಲ್ಲ ಬಿಚ್ಕೊಡ್ತೀನಿ. ಇನ್ನೊಂದ್ಸಲ ನನಗೆ ಹೇಳ್ದಿದ್ದಂಗೆ ಏನಾದ್ರು ಒಡವೆ ಗಿಡವೆ ಮುಟ್ಟಿದೆ ಅಂದ್ರೆ ನಾನು ಚೆನ್ನಾಗಿರಲ್ಲ ಅಷ್ಟೇನೆ. ಎಷ್ಟು ಸಲ ಹೇಳ್ಬೇಕು ನಿನಗೆ? ನನ್ನ ಒಡವೆ ನಾನೇ ಹಾಕ್ಕೊಳ್ಳಲ್ಲ, ಇವಳು ಹಾಕ್ಕೊಂಡು ಅಳ್ಳಾಡ್ತಾಳೆ. ಇನ್ನೊಂದ್ಸಲ ನಾನು ಪರ್ಮಿಷನ್ ಇಲ್ಲಿದ್ದಂಗೆ ಒಡವೆ ಮುಟ್ಟು, ಆವಾಗ ಐತೆ ನಿನಗೆ. ಛೇ, ಥೂ ಮನ್ಯಾಳಿ, ನನ್ನ ಮಾನ ಮರ್ಯಾದೆ ಎಲ್ಲ ಊರಾಗ ಕಳೆದ್ಬಿಟ್ಲು. ಎಷ್ಟು ಮಾನ ಮರ್ಯಾದೆ ಕಳಿತಾವಳು ನೋಡು ನಂದಂತೂ. ನನಗಂತೂ ಬೇಜಾರಾಯಿತು. ಹೀಗೆ ಇವ್ರ ನಾನು ಕೇಳಿದ್ರೆ ಏನು ಮಾಡೋದು? ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋಣ. ಅಲ್ಲಿ ನೋಡು, ಈ ಬಂಗಾರಮ್ಮನ ಮಗಳು ನಾನೆಲ್ಲ ಸ್ವಂತ ಒಡವೆ ಅಂತ ಅನ್ಕೊಂಡಿದ್ದೆ. ಅಲ್ಲಿ ನೋಡು, ಕಂಡೋರು ಒಡವೆ ಹಾಕೊಂಡು ಹೆಂಗೆ ಮೆರ್ಕೊಂಡು ನಮ್ಗೇನೇ ತೋರಿಸ್ಕೊಂಡು ಓಡಾಡ್ತಾಳಲ್ಲ. ಯಪ್ಪ. ಅಯ್ಯಪ್ಪ, ನೋಡ್ದ, ಇವ್ರ ಬಿಲ್ಡಪ್ಗಳೇನು ಕಮ್ಮಿ ಆಗಲ್ಲ ಬಿಡು.